ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಭಾರತಕ್ಕೆ ತೈಲಾಘಾತ ಎದುರಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ತಿದ್ರೆ ಭಾರತಕ್ಕೆ ತೈಲ ಅನಿಲ ಆತಂಕ ಎದುರಾಗುವಂಥದ್ದು. ಈಗ ಆಲ್ರೆಡಿ ಈ ಕುರಿತಾಗಿ ಕೆಲವೊಂದಷ್ಟು ಆರ್ಥಿಕ ತಜ್ಞರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಈ ಯುದ್ಧದಿಂದ ಅಫ್ಕೋರ್ಸ್ ಭಾರತಕ್ಕೆ ತೈಲ ಸಂಕಷ್ಟ ಎದುರಾಗತ್ತೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಭಾರತಕ್ಕೆ ತೈಲಾಘಾತ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ದಲೇ ಇದ್ರೆ ಭಾರತಕ್ಕೆ ತೈಲ ಅನಿಲ ಆತಂಕ ಸೃಷ್ಟಿಯಾಗತ್ತೆ. ಜಾಗತಿಕ ಪೆಟ್ರೋಲಿಯಂ ಕಚ್ಚಾ ತೈಲ ದರದಲ್ಲಿ ಭಾರಿ ಏರಿಕೆ ಆಗುತ್ತೆ. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $115 ಇದೆ. ಭಾರತದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಭಾರತಕ್ಕೆ ತೈಲಾಘಾತ ಎದುರಾಗ್ತಾ ಇರುವಂಥದ್ದು. ಇಫ್ ಇನ್ ಕೇಸ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಈಗೇನು 10ನೇ ದಿನಕ್ಕೆ ಕಾಲಿಟ್ಟಿದೆ, ಈ ಒಂದು ಯುದ್ಧ ನಿಲ್ದಲೇ ಇದ್ರೆ ಖಂಡಿತವಾಗಿಯೂ ಕೂಡ ತೈಲ ದರದಲ್ಲಿ ಭಾರಿ ಏರಿಕೆಯಾಗುತ್ತೆ. ಜಾಗತಿಕ ಪೆಟ್ರೋಲಿಯಂ ಕಚ್ಚಾ ತೈಲ ದರದಲ್ಲಿ ಭಾರಿ ಏರಿಕೆ ಆಗುವಂಥದ್ದು. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $115 ಇದೆ. $100 ಅನ್ನ ದಾಟಿದೆ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ. ಭಾರತದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಈ ಕುರಿತಾಗಿ ಕೆಲವೊಂದಷ್ಟು ಪ್ರಿಡಿಕ್ಷನ್ಗಳು ಕೂಡ ಆಗಿದೆ. ಆರ್ಥಿಕ ತಜ್ಞರು ಈ ಕುರಿತಾಗಿ ಆಲ್ರೆಡಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಎಚ್ಚರಿಕೆಯ ಕೊಟ್ಟ ನಂತರ ಕೂಡ ನಿರಂತರವಾಗಿ ಈ ತೈಲಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳ ದರ ಏರಿಕೆ ಆಗ್ತಾನೆ ಬರ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಯುದ್ಧ ಏನ್ ನಡೀತಾ ಇದೆ ಅದು 10ನೇ ದಿನಕ್ಕೆ ಕಾಲಿಟ್ಟಿದೆ. ನಿರಂತರವಾಗಿ ಆಗ್ತಾ ಇರುವಂತಹ ದಾಳಿಗಳು, ಅದರಲ್ಲೂ ಕೂಡ ಎರಡೂ ಕಡೆಯಿಂದಲೂ ಕೂಡ ದಾಳಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಅಲ್ಲಿರುವಂತಹ ತೈಲ ಘಟಕಗಳು, ಸ್ಥಾವರಗಳು ಯಾವೆಲ್ಲ ಇದ್ವು ಆ ಎಲ್ಲಾ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಾಗಾಗಿ ಈ ಒಂದು ತೈಲ ಆಘಾತ ಭಾರತಕ್ಕೂ ಕೂಡ ಎದುರಾಗುವಂತಹ ಸಾಧ್ಯತೆ ಇರುವಂಥದ್ದು. ಇರಾನ್ನಿಂದಲೂ ಕೂಡ ತೆಗೆದುಕೊಳ್ತಾ ಇತ್ತು ಭಾರತ ಪೆಟ್ರೋಲಿಯಂ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಎಲ್ಲವನ್ನ ಕೂಡ. ಹಾಗಾಗಿ ಅಲ್ಲಿ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿ ಸಂಪೂರ್ಣವಾಗಿ ಒಡಿಸ್ ಮಾಡಲಾಗ್ತಾ ಇದೆ. ಧಗಧಗ ಹೊತ್ತಿ ಉರಿತಾ ಇದೆ ಅಲ್ಲಿನ ಘಟಕಗಳು, ಸ್ಥಾವರಗಳು ಎಲ್ಲವೂ ಕೂಡ ಖಾಲಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅಫ್ಕೋರ್ಸ್ ವ್ಯಾಪಾರ ಒಪ್ಪಂದವನ್ನ ಏನ್ ಮಾಡ್ಕೊಂಡಿದ್ರು ಆ ವ್ಯಾಪಾರ ಒಪ್ಪಂದದಲ್ಲಿ ಕೊಂಚ ಬದಲಾವಣೆ ಕೂಡ ಆಗತ್ತೆ. ಭಾರತ ಕೂಡ ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇರಾನ್, ಇಸ್ರೇಲ್, ಅಮೆರಿಕ ಎಲ್ಲವೂ ಕೂಡ ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಎಲ್ಲ ಆಯಾಮಗಳಲ್ಲಿ ಯೋಚನೆ ಮಾಡಿ ಕೆಲವೊಂದಷ್ಟು ಜಾಗಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂಥದ್ದು. ತೈಲ ಘಟಕಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗ್ತಾ ಇದೆ. ಅದು ಇರಾನ್ನಲ್ಲಿರುವಂತಹ ತೈಲ ಘಟಕಗಳಾಗಿರ್ಬೋದು ಅಥವಾ ಇಸ್ರೇಲ್ ಅಮೆರಿಕ ಅಲ್ಲಿರುವಂತಹ ತೈಲ ಘಟಕಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅವೆಲ್ಲವನ್ನ ಕೂಡ ಉಡಿಸ್ ಮಾಡಲಾಗ್ತಾ ಇದೆ. ಜಾಗತಿಕ ಪೆಟ್ರೋಲಿಯಂ ಕಚ್ಚಾ ತೈಲ ಬೆಲೆ ಸಂಪೂರ್ಣವಾಗಿ ಏರಿಕೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗ ಕಾಣಿಸ್ತಾ ಇದೆ. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $115 ಆಗಿದೆ. $100 ದಾಟಿದೆ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ. ಭಾರತದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಈಗ ಆಲ್ರೆಡಿ ಕೆಲವೊಂದಷ್ಟು ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇದರಿಂದ ಕೂಡ ಜನರು ತತ್ತರಿಸಿ ಹೋಗಿದ್ದಾರೆ. ಮಧ್ಯಮ ವರ್ಗದಲ್ಲಿ ಯಾರೆಲ್ಲ ಇದ್ರು ಅವರು ಯಾರ ಬಳಿನೂ ಕೂಡ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ವ್ಯಥೆಯನ್ನ ಪಡ್ತಾ ಇರುವಂಥದ್ದು. ದಿನಬಳಕೆಯ ವಸ್ತುಗಳು ಬೆಲೆ ಏರಿಕೆ ಆಗಿದೆ, ಗಗನಕ್ಕೆ ಹೋಗಿದೆ. ರಾಜ್ಯ ಸರ್ಕಾರ ಕೆಲವೊಂದಷ್ಟು ಬೆಲೆ ಏರಿಕೆಯ ಬರೆಯನ್ನ ಎಳೆದಿದ್ರೆ ಕೇಂದ್ರ ಸರ್ಕಾರ ಕೂಡ ಕೆಲವೊಂದಷ್ಟು ಬೆಲೆ ಏರಿಕೆಯನ್ನ ಮಾಡಿತ್ತು. ಇದರಿಂದಲೇ ಜನರು ಆಗ್ತಾ ಇರಲಿಲ್ಲ ತಮ್ಮ ಜೀವನವನ್ನ ಮಾಡೋದಕ್ಕೆ. ಇನ್ನು ಅಂಥದ್ರಲ್ಲಿ ಇದೀಗ ಆಗ್ತಾ ಇರುವಂಥ ಈ ಒಂದು ಮಧ್ಯಪ್ರಾಚ್ಯ ಯುದ್ಧದಿಂದ ಇನ್ನು ಸಾಕಷ್ಟು ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಂಪೂರ್ಣವಾಗಿ ಯಾವತ್ತು ಈ ಮಧ್ಯಪ್ರಾಚ್ಯದ ಯುದ್ಧ ನಿಲ್ಲುತ್ತೆ ಅಂದು ಇದೆಲ್ಲವೂ ಕೂಡ ಒಂದು ಮುಂಚಿನ ರೀತಿಯಲ್ಲಿ ಬರುವಂಥದ್ದು. ಅಲ್ಲಿವರೆಗೂ ಕೂಡ ಇದೇ ರೀತಿಯಾದಂಥ ಅವಘಡಗಳು ಸಂಭವಿಸ್ತಾನೆ ಇರುತ್ತೆ. ನೋಡಿ, ಪೆಟ್ರೋಲ್ ದರ ಏರಿಕೆ ಆಗ್ತಾ ಇದೆ, ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿರುವಂಥದ್ದು. ಈ ಕುರಿತಾಗಿ ಆರ್ಥಿಕ ತಜ್ಞರು ಕೂಡ ಕೆಲವೊಂದಷ್ಟು ಪ್ರಿಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಆರ್ಥಿಕ ತಜ್ಞರಾದಂತಹ ಜಾಕಬ್ ಕ್ರೆಸ್ಟಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ.
ನಮಸ್ತೆ ಸರ್, ಪೆಟ್ರೋಲ್ ದರ ಏರಿಕೆ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಯಾಕಂತ ಅಂದ್ರೆ 10 ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ. ಏನ್ ಹೇಳ್ತೀರಾ ಸರ್? ಈ ಮಧ್ಯಪ್ರಾಚ್ಯದಲ್ಲಿ ಆಗಿರುವ ಯುದ್ಧ ಇದು ಯಾಕೋ ಸ್ವಲ್ಪ ಸ್ಟಾಪ್ ಆಗುವ ಕಾಣ್ತಾ ಇಲ್ಲ. ಆ ಕಡೆ ಅಮೆರಿಕದಲ್ಲಿರುವ ಟ್ರಂಪ್ ಮತ್ತೆ ಈ ಕಡೆ ಇರಾನಿಯನ್ನಲ್ಲಿ ಇರುವ ಖೊಮೇನಿಯವರ ಮಗ ಸೇರಿ ಯಾವತ್ತೂ ನಾವು ಸ್ಟಾಪ್ ಮಾಡಲ್ಲ ಅಂತ ಭಾಷೆ ಕೊಟ್ಟಿದ್ದಾರೆ. ಇದರಿಂದ ಏನಾಗ್ತದೆ ನೋಡಿ, ಸುಮಾರು ಇರಾನ್ ನಿಂದಲೇ ಒಂದು 40% ಆಯಿಲ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಆ ಎಕ್ಸ್ಪೋರ್ಟ್ ಆಗುವ ಆಯಿಲ್ ಸ್ಟಾಪ್ ಆಗಿ ಆ ಹೊರ್ಮೋಸ್ ಅಂತ ಒಂದು ಏರಿಯಾ ಇದೆ ರೆಡ್ ಸೀ ನಲ್ಲಿ, ಅದು ಅವರು ಕ್ಲೋಸ್ ಮಾಡಿದ್ದಾರೆ. ಸೊ ಆಯಿಲ್ ಸಾಗಾಣಿಕೆ ಬರುವುದೇ ಇಲ್ಲ. ಒಂದು ವೇಳೆ ಆ ಕಡೆಯಿಂದ ಆಯಿಲ್ ಬರದೇ ಹೋದ್ರೆ ಬೇರೆ ಕಡೆಯಿಂದ ಬರುವ ಆಯಿಲ್ ಅಷ್ಟು ಸಾಕಾಗಲ್ಲ ನಮಗೆ ಭಾರತ ದೇಶಕ್ಕೆ. ಅಂದ್ರೆ 40% ಆಯಿಲ್ ಸ್ಟಾಪ್ ಆದ್ರೆ ಆವಾಗ ಇಲ್ಲಿ ನಾವು ಎಷ್ಟರ ತನಕ ನಮ್ಮ ಹತ್ರ ಸ್ಟಾಕ್ ಇದ್ರೂ ಕಾಯಬಹುದು? ಆಗಲ್ಲ. ಅದು ಕೂಡ ಈಗ ರೇಟ್ ನೋಡಿ $60 $65 ಇರುವ ಪರ್ ಬ್ಯಾರೆಲ್ಗೆ ಸುಮಾರು ಇವಾಗ ನೋಡಿ $85-95 ಆಗ್ತದೆ. ಇದರಿಂದ ನೋಡಿ $1 ಇನ್ಕ್ರೀಸ್ ಆದ್ರೂ ನಮ್ಗೆ ಕಾಸ್ಟ್ ಬೀಳುವುದು 1.2 ಕೋಟಿ ರೂಪಾಯಿ ನಮ್ಗೆ ಕಾಸ್ಟ್ ಬೀಳುತ್ತೆ $1 ಜಾಸ್ತಿ ಆದ್ರೆ. ಆದ್ರೆ ಜಸ್ಟ್ ಇಮ್ಯಾಜಿನ್ $60 ಇರೋದು ಒಂದು ವೇಳೆ $85-90 ಆದ್ರೆ ಅವಾಗ ಏನಾಗುತ್ತೆ? ಸೊ ಎಲ್ಲ ಈ ಇಕನಾಮಿಕ್ ಸಿನಾರಿಯೋ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಆವಾಗ ಏನ್ ಮಾಡ್ಬೇಕು? ನಮ್ಮ ಆಯಿಲ್ ಕಂಪನೀಸ್ ರೇಟ್ ಜಾಸ್ತಿ ಮಾಡ್ಲೇಬೇಕಾಗುತ್ತೆ. ರೇಟ್ ಜಾಸ್ತಿ ಆಗುತ್ತನ ಎಲ್ಲ 2 ವೀಲರ್ ಆಗ್ಲಿ 4 ವೀಲರ್ಗೆ ಅವ್ರಿಗೆ ತಾಪತ್ರೆ ಆಗುತ್ತೆ. ಆಮೇಲೆ ಗ್ಯಾಸ್ ಸಪ್ಲೈ ಇದು ಕೂಡ ತಾಪತ್ರೆ ಆಗುತ್ತೆ. ಇವಾಗ ಈ CNG ಮತ್ತೆ LNG ಗ್ಯಾಸ್ ಸಪ್ಲೈ ಕೂಡ ಅದೇ ರೀತಿಯಿಂದ ಬರೋದು, ಅದೆಲ್ಲ ಸ್ಟಾಪ್ ಆಗಿದೆ. ಇದರಿಂದ ಎನರ್ಜಿ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದು ಇನ್ನು ಬಹುಶಃ ನನ್ಗೆ ಅನಿಸ್ತದೆ ಇನ್ನೊಂದು ದಿವಸ ಕಂಟಿನ್ಯೂ ಆದ್ರೆ ಇದು ಖಂಡಿತವಾಗಿ ಎನರ್ಜಿ ಕಾಸ್ಟ್ ಜಾಸ್ತಿ ಆಗಿ ಎಲ್ಲಾ ಆಕ್ಟಿವಿಟಿ ಸ್ಟಾಪ್ ಆಗುವ ಚಾನ್ಸ್ ಕಾಣುತ್ತೆ ನನಗೆ. ಸರ್, ಇನ್ನೊಂದ್ ಕಡೆನಲ್ಲಿ ಇರಾನ್ ಇಂದ ಹೆಚ್ಚಿನ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅದನ್ನೆಲ್ಲವನ್ನು ಕೂಡ ತರಿಸ್ಕೊಳ್ತಾ ಇದ್ರು. ಹಾರ್ಮೋಜ್ ಜಲಸಂಧಿಯನ್ನ ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಯುದ್ಧ ಇದೇ ರೀತಿಯಾಗಿ ಮುಂದುವರಿದ್ರೆ ಇನ್ನು ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುವಂತ ಸಾಧ್ಯತೆಗಳಿದೆ? ಇದರಿಂದ ಭಾರತಕ್ಕೆ ಏನ್ ನಷ್ಟ ಆಗಬಹುದು? ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ ಅಂದ್ರೆ ಈಗ LNG ಮೇಲೆ ನಾವು ಇವಾಗ ಅಡಿಗೆ ಮಾಡುವ ಗ್ಯಾಸ್ ನೋಡಿ, ಅಡುಗೆ ಅನಿಲ, ಅದು ಈಗ ಆಲ್ರೆಡಿ ಕೆಲವರು ತಾಪತ್ರೆ ಆಗಿದೆ. ಅಂದ್ರೆ ಈಗ ಹೋಟೆಲ್ ಸಪ್ಲೈ ಮಾಡೋದಾಗ್ಲಿ ಅಥವಾ ಬೇರೆ ಕಡೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಸಪ್ಲೈ ಮಾಡೋದು ಎಲ್ಲ ಸ್ಟಾಪ್ ಮಾಡಿದಾರಂತೆ. ಯಾಕಂದ್ರೆ ಬರಲ್ಲ LNG, ನಿಮ್ಗೆ ಗ್ಯಾಸ್ ಬರಲ್ಲ. ಈಗ ಗ್ಯಾಸ್ LNG ಬರದೇ ಹೋದ್ರೆ LNG ಸ್ಟಾಪ್ ಆಗತ್ತೆ. ಸೊ ನಿಮ್ಗೆ ಅಡಿಗೆ ಮಾಡ್ಲಿಕ್ಕೆ ಕೂಡ ಸಿಗಲ್ಲ. ಅದೊಂದು ದೊಡ್ಡ ತಾಪತ್ರೆ. ಅದಲ್ಲದೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ? ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಜಾಸ್ತಿ ಆಗ್ತಾನೆ. ಈಗ ನೀವು ದಿವಸ ಆಗಲು ಖರೀದಿ ಮಾಡುವ ಈ ತರಕಾರಿ ಬೆಲೆ ಆಗ್ಲಿ, ಟೊಮೆಟೊ ಆಗ್ಲಿ, ಏನಾದ್ರೂ ಸಾಗಾಣಿಕೆ ಮಾಡುವ ಎಲ್ಲಾ ವಸ್ತುಗಳು ಬೆಲೆ ಜಾಸ್ತಿ ಆಗುತ್ತೆ. ಆ ಬೆಲೆನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆದಾಗ ಏನಾಗುತ್ತೆ? ತಾಪತ್ರೆ ಬರುತ್ತೆ, ಮನಸ್ಸಿಗೆ ಅಸಂತೋಷ ಬರುತ್ತೆ. ಇದೆಲ್ಲ ಆಕ್ಟಿವಿಟೀಸ್ ಯಾವ ರೀತಿ ನಾವು ತಡ್ಕೊಳ್ತೀವೋ ನೋಡ್ಕೋಬೇಕಾಗತ್ತೆ. ಸರ್, ಇನ್ನೊಂದ್ ಕಡೆನಲ್ಲಿ ಭಾರತದ ಮುಂದೆ ಯಾವೆಲ್ಲ ಆಪ್ಷನ್ ಇದೆ ಅಂತ ಅಂದ್ರೆ ಪರ್ಯಾಯವಾಗಿ ಇದನ್ನ ತಡೆಗಟ್ಟೋದಕ್ಕೆ, ದರ ಏರಿಕೆಯನ್ನ ತಡೆಗಟ್ಟೋದಕ್ಕೆ ಭಾರತ ಯಾವ ಕ್ರಮಗಳನ್ನ ತೆಗೆದುಕೊಳ್ಬಹುದು? ಅದು ಇವಾಗ ನೋಡಿ, ಟ್ರಂಪ್ ಆವಾಗಲೇ ಹೇಳಿದ್ದಾರೆ, ಒಂದು ವೇಳೆ ನಿಮ್ಗೆ ಆಯಿಲ್ ಬೇಕಾದ್ರೆ ರಷ್ಯಾದಿಂದ ಸ್ಟಾಪ್ ಮಾಡ್ಬೇಕಂತ ಹೇಳಿದ್ರೆ ಅದು ಈಗ 1 ತಿಂಗಳ ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು 1 ತಿಂಗಳು. ಅದಕ್ಕೆ ಇವಾಗ ಭಾರತ ದೇಶದ ಹೇಳಿದ್ರೆ, ನೀವ್ ಯಾರು ನಮ್ಗೆ ಹೇಳಲಿಕ್ಕೆ? ನಾವು ಎಲ್ಲಿಂದ ಬೇಕಾದ್ರೂ ಆಯಿಲ್ ತಗೋತೀವಿ, ನೀವ್ ಯಾರು ನಮ್ಗೆ ಹೇಳಲಿಕ್ಕೆ ಕೂಡ ಅಂತ ಕೂಡ ಬರ್ತಾ ಇದೆ. ಆ ತರದ ಭಾಷೆ ಹೇಳ್ಕೊಟ್ಟಿದ್ದಾರೆ ಟ್ರಂಪ್ಗೆ. ಅದಲ್ಲದೆ ಅವ್ರು ಹೇಳಿದ್ದಾರೆ, ನೀವು ವೆನೆಜುವೆಲಾದಿಂದ ತಗೊಳ್ಳಿ ಎಂದು ಹೇಳ್ಬಿಟ್ಟು. ವೆನೆಜುವೆಲಾದಿಂದ ತಗೊಂಡ್ರು ಆ ವೆನೆಜುವೆಲಾ ಆಯಿಲ್ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ನಿಮ್ಮ ಆಯಿಲ್ ರಿಫೈನರೀಸ್ ಹೊಂದಾಣಿಕೆ ಮಾಡಿಲ್ಲ. ಅದು ಕಷ್ಟ ಆಗ್ತದೆ.
ಅದು ಮಾಡುವ ತನಕ ನಿಮ್ಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ವೆನೆಜುಲಾ ಆಯಿಲ್ ಬೇರೆ, ರಷ್ಯನ್ ಆಯಿಲ್ ಬೇರೆ. ಹ್ಮ್ ಇರಾನ್ ಮತ್ತೆ ರಷ್ಯಾ ಆಯಿಲ್ ಒಂದೇ ತರ ಇರುತ್ತೆ, ಅದಕ್ಕೋಸ್ಕರ ಅದು ಹೊಂದಾಣಿಕೆ ಬರುತ್ತೆ ನಿಮ್ಮ ಆಯಿಲ್ ರಿಫೈನರೀಸ್ ನಲ್ಲಿ. ಆದ್ರೆ ವೆನೆಜುಲಾ ಆಯಿಲ್ ಅದು ಹೊಂದಾಣಿಕೆ ಬರಲ್ಲ, ಅದು ಟೆಕ್ನಾಲಜಿ ಚೇಂಜ್ ಮಾಡ್ಬೇಕಾಗತ್ತೆ. ಹೌದು ಹೌದು. ಇದರಿಂದ ತಾಪತ್ರಯಗಳು ಇನ್ನೂ ಜಾಸ್ತಿ ಆಗುತ್ತೆ ವಿನ ಇದೊಂದು ಒಳ್ಳೊಂದು ದೊಡ್ಡ ಚಿಂತಾಜನಕ ಸ್ಥಿತಿ ಇದು. ಸರ್, ಒಂದ್ ಕಡೆನಲ್ಲಿ ನಾವು ಗಮನಿಸೋದಾದ್ರೆ ಈಗ ಆಲ್ರೆಡಿ ಈ LPG ಗ್ಯಾಸ್ ಆಗಿರ್ಬೋದು ಅದೆಲ್ಲವೂ ಕೂಡ ದರ ಜಾಸ್ತಿ ಆಗಿದೆ. ಇನ್ನೊಂದ್ ಕಡೆನಲ್ಲಿ ಡ್ರೈ ಫ್ರೂಟ್ಸ್ ದರ ಕೂಡ ಏರಿಕೆ ಆಗಿರುವಂತದ್ದು. ಎಲ್ಲೋ ಒಂದು ಕಡೆ ಚಿನ್ನದ ದರ ಸತತವಾಗಿ 1.5 ವರ್ಷದಿಂದ ಏರಿಕೆ ಆಗ್ತಾನೆ ಬರ್ತಿದೆ. ಇದೀಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತ ಈ ಒಂದು ಯುದ್ಧದಿಂದ ಚಿನ್ನದ ಮೇಲೆ ಯಾವ ರೀತಿಯಾದಂತ ಪರಿಣಾಮ ಬೀರುವ ಸಾಧ್ಯತೆ ಇದೆ? ಅಲ್ಲ, ಚಿನ್ನದ ದರ ಜಾಸ್ತಿ ಅದರ ಮೇಲೆ ಅದು ಮೇ ಬಿ ಸೈಕಲಾಜಿಕಲ್. ಅದು ನಿಮ್ಗೆ ನಮ್ಮ ದಿನವಿಡೀ ಮಾಡುವ ಜೀವನಕ್ಕೆ ಅದು ಜಾಸ್ತಿ ಏಟು ಬೀಳಲ್ಲ. ಚಿನ್ನದ ಬೆಲೆ ಜಾಸ್ತಿ ಆದ್ರೆ ಅದು ಸರ್ಕಾರದ ಚಿಂತೆ. ಆದ್ರೆ ಚಿನ್ನ ಖರೀದಿ ಮಾಡೋ ಜನಗಳಿಗೆ ಅವರು ಕೂಡ ಕಾಸು ಬೇಕಲ್ಲ, ಜಾಸ್ತಿ ಆದ ಬೆಲೆಗೆ ತಗೊಳ್ಳಿಕ್ಕೆ. ಅದು ಏನು ತಾಪತ್ರೆ ಆಗಲ್ಲ. ತಾಪತ್ರೆ ಆಗೋದು ನಿಮ್ಗೆ ಮನೆಯಲ್ಲಿ ಅಡುಗೆ ಅನಿಲ ಸಿಗದೆ ಹೋದ್ರೆ ಹೌದು ತೊಂದರೆ ಆಗುತ್ತೆ. ಅಥವಾ ನಿಮ್ಮ ಸ್ಕೂಟರ್ ಆಗ್ಲಿ ಕಾರ್ ಆಗ್ಲಿ ಓಡಿಸ್ಲಿಕ್ಕೆ ನಿಮ್ಗೆ ಪೆಟ್ರೋಲ್ ಡೀಸೆಲ್ ಸಿಗದೆ ಹೋದ್ರೆ ಎಲ್ಲಿ ಹೋಗ್ಲಿಕ್ಕೆ ಇದು ದೊಡ್ಡ ಒಂದು ಹೊಡೆತ. ಅದು ಚಿನ್ನದ ಬೆಲೆ ಜಾಸ್ತಿ ಆಗಲ್ಲ, ಯಾಕಂದ್ರೆ ಚಿನ್ನ ಬೆಲೆ ಜಾಸ್ತಿ ಆಗದ್ರೆ ಜನರು ಖರೀದಿ ಮಾಡಲ್ಲ. ಮದುವೆ ಆಗುವುದಾದ್ರು ಕೂಡ ಖರೀದಿ ಮಾಡಲ್ಲ, ಯಾಕಂದ್ರೆ ಅವರು ಮುಂಚೆನೆ ಖರೀದಿ ಮಾಡಿ ಇಟ್ಕೊಳ್ತಾರೆ ಕೆಲವರು. ಸೊ ಅದು ಜಾಸ್ತಿ ಏಟು ಬೀಳಲ್ಲ ಜನಗಳ ಮೇಲೆ. ಏಟು ಬೀಳುದು ಈ ಅಡಿಗೆ ಅನಿಲ ಮತ್ತೆ ಪೆಟ್ರೋಲ್ ಡೀಸೆಲ್ ದರ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.